ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹುಣಸೆಕಾಯಿನ ಬಳಸ್ಕೊಂಡು ಕರಿ ಹಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಅಥವಾ ನೀವು ಅನ್ನ ಸಾರು ಜೊತೆಗೆ ಉಪ್ಪಿನಕಾಯಿ ಥರ ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇನ್ಸ್ಟಂಟಾಗಿ ಮಾಡ್ಕೋಬೋದು ನೀವು ಈ ಕರಿ ಹಿಂಡಿನ. ಹುಣಸೆಕಾಯಿ ಬಳಸ್ಕೊಂಡು ಕರಿ ಹಿಂಡಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಇಲ್ಲಿ ನಾನು 1-2 ಸ್ಪೂನಷ್ಟು ಸಾಸಿವೆ, 1-2 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಒಂದು ಉಂಡೆ ಗಾತ್ರದಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 5-6 ಮೆಣಸಿನ್ಕಾಯಿ, ಹಾಗೆ ಹುಣಸೆಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಹುಣಸೆಕಾಯಿನ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ಹುಣಸೆಕಾಯಿ ಸೀಸನಲ್ಲಿ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 3-4 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಕಡೆಗಿಟ್ಟರೆ ಇದು ಕೆಟ್ಟೋಗುತ್ತೆ. ಈಗ ಇದಕ್ಕೆ 2-3 ಸಲ ವಾಶ್ ಮಾಡಿದಾದ್ಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ. ಹುಣಸೆಕಾಯಿ ಎಷ್ಟಿರುತ್ತೋ ಅದನ್ನು ಮುಳುಗೋಷ್ಟಷ್ಟನ್ನೇ ನೀವು ನೀರು ಹಾಕ್ಕೋಬೇಕು. ಮತ್ತು ಎಕ್ಸ್ಟ್ರಾ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು. ಹುಣಸೆಕಾಯಿ ಮುಳುಗೋಷ್ಟಷ್ಟನ್ನೇ ನೀರು ಹಾಕ್ಕೋಬೇಕು. ಈಗ ಹಿಂಗೆ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕುದೀತಾ ಇದೆ. ಈಗ ಇದು ಚೆನ್ನಾಗಿ ಕುದ್ದು ಮೇಲ್ಗಡೆ ಸಿಪ್ಪೆ ಈಸಿಯಾಗಿ ಬಿಟ್ಕೋಬೇಕು. ಸೊ ಆ ಥರ ಒಂದು 5-10 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಇದು. ಹಾಗೆ ಇಲ್ಲಿ ನೀವು ತಣ್ಣೀರನ್ನು ಬಳಸಲೇಬಾರ್ದು. ನೀವು ಏನು ಕುದಿಸಿರ್ತೀರಲ್ವ ನೀವು ಅದಷ್ಟನ್ನೇ ನೀರನ್ನೇ ಬಳಸ್ಕೊಂಡೇ ನೀವು ಕರಿ ಹಿಂಡಿ ಮಾಡಬೇಕಾಗತ್ತೆ. ಈಗ 5-10 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಪ್ಲೇಟ್ ಮುಚ್ಚಿಟ್ಬಿಟ್ಟು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ಸಾಸಿವೆ, ಹಾಗೆ 1-2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ನೀವು ಯಾವ ಕ್ವಾಂಟಿಟಿಗೆ ತೊಗೊಂಡಿರ್ತೀರಾ ಹುಣಸೆಕಾಯಿ, ಸೊ ಆ ಕ್ವಾಂಟಿಟಿಗೆ ನೋಡಿಕೊಂಡು ನೀವು ಇದನ್ನು ತೊಗೋಬೇಕಾಗತ್ತೆ. ಎರಡೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯುತ್ತೆ ನೋಡಿ. ಸೊ ಆ ಥರ ಆಗಬೇಕು. ಆವಾಗ ಈಗ ರೆಡಿ ಆಗಿದೆ ಅಂದ್ಬಿಟ್ಟು ಸೊ ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಹುರಿದಿರೋ ಸಾಸಿವೆ ಮೆಂತ್ಯ ಕಾಳನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಫಸ್ಟು. ಈಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರೋದಕ್ಕೆ ಒಂದು ಉಂಡೆ ಗಾತ್ರದಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಖಾರ ಇರೋಂಥ 2 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೋಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ಈಗ ಇದನ್ನು ಪುಡಿನ ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ಉಳಿದಿರೋ ಮೆಣಸಿನ್ಕಾಯಿನ ನಾನು ಆದಷ್ಟು ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಸಿಗಬೇಕಾದ್ರೆ ತುಂಬ ಖಾರ ಅನಿಸುತ್ತೆ ಅನ್ನೋದಾದರೆ ಸೊ ಮೀಡಿಯಮ್ ಖಾರ ಇರೋವಂಥ ಮೆಣಸಿನ್ಕಾಯಿನ ನೀವು ಹಚ್ಚಿಟ್ಕೊಂಡು, ತುಂಬ ಖಾರ ಇರೋವಂಥ ಮೆಣಸಿನ್ಕಾಯಿನ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಕರಿ ಹಿಂಡಿ ಅಂದರೆ ನಿಮಗೆ ಖಾರ ಇದ್ದರೆ ಮಾತ್ರ, ಆ ಹುಳಿಗೆ ತಕ್ಕಂಗೆ ಖಾರ ಇದ್ದರೆ ಮಾತ್ರ ಅದು ರುಚಿ ಕೊಡೋದು. ಈಗ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನೆಲ್ಲ ನಾನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ನೀವು ಪುಡಿ ಮಾಡಿಟ್ಕೊಂಡಿರ್ತೀರಲ್ವ, ಸಾಸಿವೆ, ಮೆಂತ್ಯ ಕಾಳು, ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಫಸ್ಟು ಹುಳಿನ ಹಿಂಡ್ಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಅಥವಾ ಫಸ್ಟಿಗೆ ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳೋದಾದರೆ ಅಷ್ಟನ್ನು ಹಾಕ್ಕೋಬೋದು. ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ನೀವು ಹುಣಸೆಹಣ್ಣು ಬೆಂದಿರುತ್ತಲ್ವ, ಆ ಬೆಂದಿರೋ ನೀರಲ್ಲೇ ನೀವು ಸಿಪ್ಪೆನೆಲ್ಲ ಫಸ್ಟ್ ತೆಗಿಬೇಕಾಗತ್ತೆ. ಹುಣಸೆಕಾಯಿ ಸಿಪ್ಪೆ ಇರುತ್ತಲ್ಲ, ಫಸ್ಟು ಆ ಸಿಪ್ಪೆನೆಲ್ಲ ತೆಗೆದಿಟ್ಕೋಬೇಕು. ಅದನ್ನು ಹಾಗೆ ನೀವು ಹಿಂಡಿದ್ರೆ ಸಿಪ್ಪೆನೂ ಸಮೇತ ಸ್ಮ್ಯಾಶ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಸಿಪ್ಪೆ ಎಲ್ಲ ಫಸ್ಟ್ ರಿಮೂವ್ ಮಾಡ್ಕೋಬೇಕಾಗತ್ತೆ. ಈಗ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುಣಸೆಕಾಯಿ ಏನಿದೆ ಇದೇ ಬಿಸಿನೀರಲ್ಲೇ ನೀವು ಚೆನ್ನಾಗಿ ಇಚಿಗಿ ರಸ ತೆಗಿಬೇಕಾಗತ್ತೆ. ನೀವು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಬಾರ್ದು. ಬಿಸಿನೀರಾಗಲಿ ತಣ್ಣೀರಾಗಲಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಲೇಬಾರ್ದು. ಅದೇ ನೀರಿಗೆ ನೀವು ಚೆನ್ನಾಗಿ ರಸನ ತೆಗಿಬೇಕಾಗತ್ತೆ, ಹುಣಸೆಕಾಯಿ ರಸನ. ಈ ರೀತಿ ಕರಿ ಹಿಂಡಿನ ನೀವು ಹುಣಸೆಕಾಯಿ ಸೀಸನಲ್ಲಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ರುಚಿ ಕೊಡುತ್ತೆ. ಅಥವಾ ನೀವು ಅನ್ನ ಸಾರು ಈ ರೀತಿ ಏನಾದ್ರು ಊಟ ಮಾಡ್ತಾ ಇದ್ರಂದರೆ ಸೈಡಲ್ಲಿ ಉಪ್ಪಿನಕಾಯಿ ಥರ ಇದನ್ನು ಹಾಕ್ಕೊಳ್ತೀನಿ. ತುಂಬಾ ರುಚಿ ಕೊಡುತ್ತೆ ಇದು. ಈಗ ಹುಣಸೆಕಾಯಿ ರಸ ಎಲ್ಲ ಹಿಂಡಿದ್ದಾಗಿದೆ. ಇದು ಹುಣಸೆಕಾಯಿ ಬಂದ ಮೇಲೆ ಈ ಕಲರ್ ಇರಲ್ಲ, ಬಟ್ ನಾನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಕಾಯಿ ಹಣ್ಣಾಗಕ್ಕೆ ಬಂದಿತ್ತು ಆವಾಗ ಮಾಡಿರುವಂಥದ್ದು ಇದು. ಕಾಯಿ ಇದ್ದಾಗ ತುಂಬಾ ಆದಷ್ಟು ವೈಟಲ್ಲಿ ಇರುತ್ತೆ, ಅಂದರೆ ಸ್ವಲ್ಪ ಲೈಟಿಶ್ ಯೆಲ್ಲೋ ಅಲ್ಲಿ ಇರುತ್ತೆ. ಸೊ ಆ ರೀತಿ ಇರಬೇಕಿತ್ತು. ಇದು ಸ್ವಲ್ಪ ಹಣ್ಣಾಗಕ್ಕೆ ಬಂದಿತ್ತು ಆವಾಗ ಮಾಡ್ತಾ ಇರೋವಂಥದ್ದು. ಆದಷ್ಟು ಕಾಯಿನೇ ತೊಗೊಂಡು ನೀವು ಮಾಡಿ.
ರಸ ಎಲ್ಲ ತೆಗ್ದಾದ್ಮೇಲೆ ಇದನ್ನು ನೀಟಾಗಿ ಸೋಸ್ಕೋಬೇಕಾಗತ್ತೆ. ಈ ರೀತಿ ಒಂದು ಜಾಲರದಲ್ಲಿ ನೀಟಾಗಿ ಸೋಸ್ಕೊಂಡ್ರೆ ಕರಿ ಹಿಂಡಿ ರೆಡಿಯಾಗೋಗುತ್ತೆ. ಮತ್ತೆ ಬೇಯಿಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಮತ್ತು ಎಕ್ಸ್ಟ್ರಾ ನೀರು ಬೇಕಾಗತ್ತೆ ಅಂತಲೂ ಹಾಕುವಂಥದ್ದು ಬೇಡ. ಈಗ ಇದಕ್ಕೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವೇನು ಹಸಿ ಖಾರ ಹಾಕಿರ್ತೀರಲ್ವ, ಅಂದರೆ ಹಸಿಮೆಣಸಿನ್ಕಾಯಿ, ಅದ್ರ ಖಾರ ಹತ್ತೋದಕ್ಕೆ 1 ರಿಂದ 2 ದಿನ ಬೇಕಾಗತ್ತೆ. ಅದಕ್ಕೆ ನೀವು ಯಾವುದಾದ್ರು ಒಂದು ಡಬ್ಬಿಯಲ್ಲಿ ಇದನ್ನು ತೆಗೆದಿಟ್ಕೊಂಡಿರ್ಬೋದು. 1-2 ದಿನ ಆದಮೇಲೆ ಇದನ್ನು ಖಾರ ಹತ್ತಿರುತ್ತೆ, ಆವಾಗ ಬಳಸೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ಹಾಗೆ ತಿನ್ನಬೇಕು ಅಂದಾಗ ನಾನೇನು ಮಿಕ್ಸಿ ಜಾರ್ಗೆ ಡೈರೆಕ್ಟ್ ಮೆಣಸಿನ್ಕಾಯಿ ಹಾಕಿ ತೋರಿಸಿದ್ದೀನಲ್ವ, ಆ ಥರನೇ ಮಾಡಿಕೊಂಡ್ರೆ ನೀವು ಅವತ್ತೇ ತಿನ್ಬೋದು, ಖಾರವಾಗಿ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನು ಕರಿ ಹಿಂಡಿ ಆಲ್ರೆಡಿ ಮಾಡಿಟ್ಕೊಂಡಿರೋವಂಥ ಕರಿ ಹಿಂಡಿ. ನೀವು ಕಾಯಿ ತೊಗೊಂಡ್ರೆ ಈ ರೀತಿ ಆಗುತ್ತೆ ನೋಡಿ. 1-2 ದಿನ ಆದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಊಟ ಮಾಡ್ಬೋದು, ಅಥವಾ ಅನ್ನ ಸಾರು ಜೊತೆಗೆ ಉಪ್ಪಿನಕಾಯಿ ಥರನೂ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.